ಈ ರಾಜ್ಯಕ್ಕಾಗಿ ಹೋರಾಟಗಳನ್ನ ಮಾಡಿ ಈ ರಾಜ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಲವಾರು ಕೊಡುಗೆಗಳನ್ನ ದೇವೇಗೌಡ ಕುಟುಂಬ ಬಗ್ಗೆ ಅವ್ರು ಮಾತಾಡಿ ವೈಯಕ್ತಿಕವಾಗಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ. ಈ ಪ್ರದೀಪ್ ಈಶ್ವರ್ ಅವರು ಈ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇಲ್ಲ. ಇವರು ಯಾರಿಗೆ ನೀವು ಹೇಳ್ತಿದ್ರೆ ದಾಖಲೆ ಮಾಡಿ ಮಾತಾಡಬಹುದು. ಜೆಡಿಎಸ್ ಪಕ್ಷದ ವಿರುದ್ಧ ಅವ್ರು ಮಾತಾಡುವಂತ ಮಾತಾಡಿಲ್ಲ. ಇಲ್ಲ ಕುಮಾರಣ್ಣ ಅವರು ಏನ್ ಮಾಡಿದಂತ ಪಕ್ಷದ ವತಿಯಿಂದ ನೀವು ಹೇಳಿಕೆ ಕೊಡಬಾರದು. ಇಲ್ಲಿ ಪಕ್ಷದ ವತಿಯಿಂದ ಇವತ್ತು ಕೊಡ್ತಕ್ಕಂಥದ್ದು ನಡೀತಾ ಇತ್ತು. ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ನಾನು ಮಾತಾಡ್ತಾ ಇರ್ತಕ್ಕಂಥ ವಾಸ್ತವಾಂಶ. ಈ ಗಾಳಿಯಲ್ಲಿ ಗುಂಡೆ ಹೊಡೆಯಂತ ನ್ಯಾಯ ನಮ್ಮ ಹತ್ರ ಇರಲ್ಲ. ಕುಮಾರಸ್ವಾಮಿ ಅವರ 85 ವಾರ್ಡ್ ಎಲ್ಲ ಕಿಕ್ ಬ್ಯಾಕ್ ಮಾಡಿದ್ರೆ ಅನಿತಾ ಕುಮಾರಸ್ವಾಮಿ ಅವರು ಏನು ಸಾಮಾನ್ಯ ಪಂಚಾಯತ್ ಮಾಡಿದ್ರು 35 ಎಕರೆ ಜಮೀನು ಅವ್ರು ಮಾತಾಡಿರೋ ಸಮಯ ಇವತ್ತು ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ 1983ರಲ್ಲಿ ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರ ಆಸ್ತಿ ಎಷ್ಟು ಘೋಷಣೆ ಮಾಡಿತ್ತು? ಮೊನ್ನೆ 23ರಲ್ಲಿ ಎಷ್ಟು ಘೋಷಣೆ ಮಾಡಿತ್ತು? ನಾವು ಅಷ್ಟು ಮುಂದುವರೆದು ಮಾತಾಡುವಂತ ನಮ್ಗೆ ಅವಶ್ಯಕತೆ ಇಲ್ಲ. ಈ ಪ್ರದೀಪ್ ಈಶ್ವರ್ ಅವರು ಚುನಾವಣೆ ನಿಲ್ಲಕ್ ಮುಂಚೆ ಅವ್ರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟೈತಿ? ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಲ್ಲ, ನಾವು ಕರೆಕ್ಟ್ ಆಗಿರ್ಬೇಕಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ನಾಯಕರುಗಳವ್ರೆ. ಇವಳು AICC ಅಧ್ಯಕ್ಷರವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕಾರಣಕ್ಕೆ ಬಂದು ಎಷ್ಟು ವರ್ಷಗಳಾಗೈತೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಆಸ್ತಿಗಳಿಲ್ಲ. ರವೀಣ, ನೀವು ಒಕ್ಕಲಿಗ ಸಮುದಾಯದವರು ಅಲ್ಲ ರವೀಣ. ನೀವು ಒಕ್ಕಲಿಗ ಸಮುದಾಯದ ಮುಖಂಡರಿಗೆ ಶಿಡ್ಲಘಟ್ಟದಲ್ಲಿ ನೀವೇನು ಮಾಡಿದ್ದೀರಣ್ಣ? ಅದು ದಾಖಲೆ ಕೊಡೋಣ. ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ನಾಯಕರಿಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ನಾನು ದಾಖಲೆ ಸಮೇತ ನಿಮಗೆ ಕೊಡ್ತೀನಿ ಅಣ್ಣ. ಬನ್ನಿ ಅಣ್ಣ, ಚರ್ಚೆ ಮಾಡೋಣ. ಇನ್ನೊಂದು ಅಣ್ಣಂಗೆ, ರವಿ ಅಣ್ಣಂಗೆ ಒಂದು ಹೇಳಕ್ಕೆ ಬಯಸ್ತೀನಿ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ರವಿ ಅಣ್ಣವರು. ಅಬ್ಬಬ್ಬಬ್ಬ, ಈ ಕಿವಿಯಲ್ಲಿ ಕೇಳಿ ಈ ಕಿವಿ ನಂಗೆ ತಂಪಾಯಿತು. ಇಡೀ ಕ್ಷೇತ್ರ ಜನಕ್ಕೆ ಗೊತ್ತು ರವಿ ಅಣ್ಣ, ನಿನ್ನ ತಾಲೂಕಲ್ಲಿ ನೀ ಸಬ್ ರಿಜಿಸ್ಟರ್ ಆಫೀಸಲ್ಲಿ 20-25 ಲಕ್ಷ ಲೂಟಿ ಹೊಡಿತದ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣಿಸ್ತಾ ಇದೆ ರವಿ ಅಣ್ಣ. ಇದನ್ನ ಯಾಕಣ್ಣ ಮರೆ ಮಾಡಿಸ್ತೀವಿ? ಜನಕ್ಕೆ ಗೊತ್ತಾಗ್ಲಿ ಅಣ್ಣ, ಶಿಡ್ಲಘಟ್ಟ ಜನಕ್ಕೆ 20-25 ಲಕ್ಷ ವಸೂಲು ಮಾಡ್ತಿದ್ಯಲ್ಲಣ್ಣ. ಯಾವ ಕೈಯಿಂದ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಸೇರ್ತಿದೆ ಅನ್ನೋದು ನಮಗೆ ಗೊತ್ತಿಲ್ವ ರವಿ ಅಣ್ಣ? ಬಾಣ ಚಿಕ್ಕಬಳ್ಳಾಪುರಕ್ಕೆ. ರವಿ ಅಣ್ಣಗೆ ನೇರವಾಗಿ ನಾನು ಸವಾಲು ಆಗ್ತಾಯಿದ್ದೀನಿ. ರವಿ ಅಣ್ಣ ಬಾಣ. ರವಿ ಅಣ್ಣ, ನೀನು ನಮ್ಮ ಚಿಕ್ಕಬಳ್ಳಾಪುರದ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ನೋಡೋಣ. ಅಲ್ಲೊಂದೇ ಬೋರ್ಡಣ್ಣ ಬರೆದಿರ್ತಕ್ಕಂಥದ್ದು, ಲಂಚ ಸ್ವೀಕರಿಸುವುದಿಲ್ಲ ಅಂತ ಬರೆದಿರ್ತಾರಣ್ಣ. ಬಾಣ ತೋರಿಸ್ಬಾಣ. ಒಂದೇ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನಾದರೂ ₹1 ತಗೊಂಡು ಏನಾದರೂ ನಮ್ಮ ಶಾಸಕರು ಏನೋ ಕೆಲಸ ಮಾಡಿಸ್ಕೊಂಡು ಹೋಗಿ ಬೇರೆಯವ್ರು ಏನೋ ಮಾಡಿಸ್ಕೊತಾ ಇದ್ರೆ ಬಾಣ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಡಿ ಅಣ್ಣ, ನೋಡ್ತೀನಿ. ಬಾಣ, ಕಣ್ಣು ಮುಂದೆನೇ ಐತಾ ಬಾಣ. ಯಾರು 25 ಲಕ್ಷ ಲೂಟಿ ಹೊಡಿತಾವ್ರೆ, ಯಾರು ಜನಸೇವೆ ಮಾಡ್ತಾವ್ರೆ ತಾಲೂಕಲ್ಲಿ ಅನ್ನೋದನ್ನು ಬಾಣ ಟೇಬಲ್ ಮೇಲೆ ಹಾಕಿದಾರಣ್ಣ. ಲಂಚ ಸ್ವೀಕರಿಸೋದಿಲ್ಲ ಅಂತ ಅಂಥವ್ರನ್ನ ತಂದು ನಮ್ಮ ಇಟ್ಕೊಂಡಿರೋದಣ್ಣ. ನಮ್ಗೆ ಲೂಟಿ ಹೊಡೋ ಅವಶ್ಯಕತೆ ಇಲ್ಲ. ಸಾವಿರಾರು ಕಾಲೇಜುಗಳಿದ್ದಾವೆ, ಅವ್ರದ್ದೇ ಆದ ಸಿದ್ಧಾಂತ ಇದೆ. ಅವ್ರು ಬೆಳೀತಾ ಇದ್ದಾರೆ. ಸುಮ್ಮನೆ ಅವ್ರ ಮೇಲೆ ಮರಾಮಚ್ಚ ಅಂತ ಕೆಲಸ ಮಾಡಬೇಡಿ ಅಂತ ಹೇಳೋಕ್ಕೆ ನಮ್ಮ ರವಿ ಅಣ್ಣಂಗೆ ಬಯಸ್ತೀನಿ. ನಂದಿ ದೇವಸ್ಥಾನ ಹತ್ರ ದಯವಿಟ್ಟು ಬನ್ನಿ ಅಣ್ಣ, ಪ್ರಮಾಣ ಮಾಡೋಣ ಅಂತ ಹೇಳಕ್ಕೆ ಬಯಸ್ತೀನಿ.